ಕೋಲಿ ಕಬ್ಬಲಿಗ ಕುಲಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ವಿಚಾರವಾಗಿ ಕಲಬುರಗಿಯಲ್ಲಿ ಎಸ್ಪಿ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಸಮಾಜದ ಮುಖಂಡರಿಗೆ ಎಸ್ಪಿ ಅವರನ್ನು ಭೇಟಿ ಮಾಡಲು ಮತ್ತು ಮನವಿಯನ್ನು ನೀಡಲು ನಿರ್ಬಂಧವನ್ನು ಹೇರಲಾಗಿತ್ತು. ಈ ಸಂದರ್ಭದಲ್ಲಿ ಎಸ್ಪಿ ಕಚೇರಿ ಮುಂದೆ ಸಮಾಜದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಎಸ್ಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕಲಬುರಗಿ ನಗರದ ಎಸ್ಪಿ ಕಚೇರಿಯ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಎಸ್ಪಿ ಅವರು ಬರೋವರೆಗೆ ಹೋರಾಟ ನಿಲ್ಲ ಎಂಬ ಕೂಗು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮುಖಂಡರಿಂದ ಗೂಂಡಾರಾಜ ಕೂಗು ಹಾಕಲಾಗಿದೆ. ಅಂಬಿಗರ ಚೌಡಯ್ಯ ಮೂರ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಆಕ್ರೋಶ ಭುಗಿಲೆದಿದೆ. ಸಮಾಜದ ಮುಖಂಡರಿಂದ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕರ್ನಾಟಕ ಕೋಲಿ ಕಬ್ಬಲಿಗ ಸಮಾಜದಿಂದ ಚೌಡಯ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ಮಾಡುವ ಮುಖಂಡರಿಗೆ ಮನವಿ ಪತ್ರ ನೀಡಲು ಎಸ್ಪಿ ಕಚೇರಿಗೆ ಆಗಮಿಸಿದಾಗ ನಿರ್ಬಂಧವನ್ನು ಹೇರಲಾಗಿತ್ತು. ಈ ಸಂದರ್ಭದಲ್ಲಿ ಆಕ್ರೋಶವನ್ನು ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಮನೆ ಪತ್ರ ಕೊಡಲು ಎಸ್ಪಿ ಆಫೀಸ್ ಒಳಗಡೆ ಬಿಡದ ಪೊಲೀಸರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿದ ಮನೆ ಪತ್ರ ಕೊಡಲು ಎಸ್ಪಿ ಕಚೇರಿ ಒಳಗೆ ಬಿಡದ ಪೊಲೀಸರಿಗೆ, ಮನೆ ಪತ್ರ ಕೊಡಲು ಎಸ್ಪಿ ಕಚೇರಿ ಒಳಗೆ ಬಿಡದ ಪೊಲೀಸರಿಗೆ ಬೇಕೇ ಬೇಕು. ನಿಮ್ಮ ವಿರುದ್ಧ ನಾವು ಹೋಗೋದಿಲ್ಲ. ನಾವೇನು ತಿಳಿಸ್ತೀವಿ ಈಗ ಎಲ್ಲ ಕಡೆ ಈಗ DC ಕಚೇರಿಗಳಲ್ಲಿ ಹೋಗ್ತಾರೆ ಸದಾ ಇದು ಮಯಕ್ಕಾಗೋದಿಲ್ಲ. ತಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಸರ್, ಅರ್ಥ ನಾನು ಯಾವಾಗ ನಾನು ಯಾಕೆ ಸುಮ್ಮನೆ ಬೇಡ ಅಂತ ಅದಕ್ಕೂ ತಾವು ರೆಸ್ಪೆಕ್ಟ್ ಮಾಡ್ಬೇಕು. ಈ ಒಂದು ಹೋರಾಟ ಉದ್ದೇಶಿಸಿ ಲಚ್ಚಪ್ಪ ಜಮಾದಾರ್ ಅವರು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆಯ
ಚಿತ್ತಾಪುರ ಮತಕ್ಷೇತ್ರದ ಶಹಾಬಾದ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಏನು ಮುತ್ಗಾ ಗ್ರಾಮ, ಆ ಗ್ರಾಮದಲ್ಲಿ ಇವತ್ತು ನಿಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸುವ ಕೆಲಸ, ಕೆಲವು ಕುತಂತ್ರ, ಕೆಲವು ಕಿಡಿಗೇಡಿಗಳು ಇವತ್ತು ರಾತ್ರಿ ಹೋಗಿ ಅಲ್ಲಿ ಆ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ. ಕತ್ತಲೆಯಲ್ಲಿ ಹೋಗಿ ಕೈ ಕಡಿದಿದ್ದಾರೆ ಮೂರ್ತಿಯ ಕೈ. ಇವತ್ತು ಇಂಥವ್ರಿಗೆ ನಾವು ಚಾಲೆಂಜ್ ಮಾಡ್ತೀವಿ, ನಿಂಬಲ್ಲಿ ಏನಾದರೂ ಆ ಒಂದು ತಾಕತ್ತು ದಮ್ ಇತ್ತಂದ್ರೆ ಇವತ್ತು ಕೋಲಿ ಸಮಾಜಕ್ಕೆ ಎದುರು ಹಾಕಬೇಕು ಅನ್ನುವಂಥ ನಿಮ್ಮ ಮನಸ್ಸಿದ್ರೆ ಇವತ್ತು ನೇರವಾಗಿ ಎದುರು ಬಂದು ಇವತ್ತು ನೀವೇನಾದರೂ ತೋರಿಸ್ಬೇಕಾಗಿತ್ತಂದ್ರೆ ನಮ್ಮ ಎದುರು ಬಂದು ತೋರಿಸ್ರಿ ಅಂತ ನಾವು ಚಾಲೆಂಜ್ ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ನಿರಂತರವಾಗಿ ಅನ್ಯಾಯಗಳು ಆಗಿದ್ದರೂ ಕೂಡ ಇವತ್ತು ಕೋಲಿ ಸಮಾಜ ಸತ್ತಿಲ್ಲ. ನಾವೆಲ್ಲರೂ ಬದುಕಿದ್ದೀವಿ. ಸರ್ಕಾರ ಒಂದು ಕಡೆ ನಮಗೆ ಅನ್ಯಾಯಗಳು ಮಾಡ್ತವೆ, ಎಲ್ಲ ಸರ್ಕಾರಗಳು. ಇವತ್ತು ಈ ಸರ್ಕಾರದಲ್ಲಿರುವಂಥ ಕೆಲವು ಸಚಿವರೇನಿದ್ದಾರೆ, ಹಿಂದಿನ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅವರ ಒಂದು ಕುಮ್ಮಕ್ಕಿನಿಂದ ಇವತ್ತು ಯಾದಗಿರಿಯಲ್ಲಿ 24/8/2025 ಒಂದು ಪ್ರತಿಭಟನೆ ಮಾಡಿ ಮನವಿ ಕೊಡುವಂಥ ಸಂದರ್ಭದಲ್ಲಿ ಆ ಸಮಾಜದ ಸಚಿವರುಗಳು ಕುಮ್ಮಕ್ಕಿನಿಂದ ಇವತ್ತು ನಿಶರಣ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಇದನ್ನು ನಾವು ಯಾವತ್ತೂ ಸಹಿಸ್ಕೋದಿಲ್ಲ. ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಕಡಿಯುವಂಥ ಕೆಲಸ ಮಾಡಿದರೆ ಇದು ಗಂಡಸ್ತನ ಅಲ್ಲ. ಇವತ್ತು ಏನಾದರೂ ಇದ್ದರೆ ನೇರವಾಗಿ ಬರ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಸರ್ಕಾರಗಳು ಇಂಥ ಒಂದು ಪ್ರಚೋದನೆ ನೀಡುವಂಥ ಸಚಿವರಿಗೆ ಸರ್ಕಾರದಿಂದ ಕೈ ಬಿಟ್ಟು ಅವರಿಗೆ ರಾಜೀನಾಮೆ ಕೊಡಿಸಿ ಮನೆಗೆ ಕಳಿಸ್ಬೇಕಂತ ನಾವು ಸರ್ಕಾರಕ್ಕೆ ಮೇಲೆ ಒತ್ತಡ ಹೇರ್ತೀವಿ, ಮನವಿ ಮಾಡ್ತೀವಿ. ಯಾಕಂದರೆ ಇವತ್ತು ಒಂದು ಸಮಾಜದ ಮೇಲೆ ಏನು ತಮ್ಮ ಒಂದು ಸಚಿವರಿದ್ದಾರೆ, ಇವತ್ತು ಭಾಳ ಬಲಾಢ್ಯರಿದ್ದಾರೆ. ಈ ದೇಶದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಎಸ್ ಟಿ ಅನ್ನುವಂಥ ಸೌಲಭ್ಯ ಕೊಡಬೇಕಾಗಿತ್ತು, ಆದರೂ ಕೂಡ ಅವ್ರ ಪ್ರಭಾವದಿಂದ ಪಡೆದಾರೆ. ಆ ಪಡೆದಂಥ ಸಚಿವರುಗಳು ಏನು ಮಾಡ್ತಾಯಿದ್ದಾರೆ, ಒಂದೊಂದು ಸಮಾಜಗಳಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ, ಅವರ ಹಿಂದೆ ಎತ್ತು ಕಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು ಇವತ್ತು ತಯಾರಾಗಿ ನಿಂತಾರೆ. ಈ ಸಮಾಜದ ಮುಖಂಡರು ತಯಾರಾಗಿ ನಿಂತಾರೆ. ಇವತ್ತು ನಾವು ಸಹಿಸ್ಕೋದಿಲ್ಲ. ಇವತ್ತು ಈ ಒಂದು ಅನ್ಯಾಯವನ್ನು ಸರಿಪಡಿಸಿ ಆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಇವತ್ತು ನಮಗೆ ನ್ಯಾಯ ಕೊಡಬೇಕಂತ SP ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ SP ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆ ಒಂದು ಆರೋಪಿಗಳನ್ನು ಬಂಧಿಸುವಲ್ಲಿ ವಿಳಂಬ ಆದರೆ ಇವತ್ತು ಕಲಬುರಗಿ ಬಂದ್ ಮಾಡುವಂಥ ಕರೆ ಕೊಡ್ತೀವಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಅಂತ ಹೇಳ್ತಿರಲ್ಲ, ಅದು ಹೆಂಗೆ ಹೇಳ್ತೀರಿ ಅಂತ ಪ್ರಚೋದನೆ ಕೊಡ್ತಿದ್ದಾರೆ ಅಂತ ಹೇಳ್ತೀರಿ? ಹೌದು. ಸಚಿವರು ಏನು ಯಾರ ಮೇಲೆ ಡೌಟ್ ಇದೆಯಾ ಅಂತ? ಡೌಟ್ ಅಂತೇನಿಲ್ಲ. ಇವತ್ತು ನೋಡ್ರಿ, ಕಳೆದ ಸರ್ಕಾರದಲ್ಲಿ ಇದ್ದಂಥವ್ರು ಕೆಲವು ಸಚಿವರು ಸಾಕಷ್ಟು ಈ ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಈ ಸರ್ಕಾರದಲ್ಲಿಯೂ ಕೂಡ ಕೆಲವು ಸಚಿವರು ಈ ಒಂದು ಜನಾಂಗಕ್ಕೆ ಹಗುರವಾಗಿ ಮಾತನಾಡಲಿಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರದಲ್ಲಿ ಇರುವಂಥ ಸಚಿವರು ಎಲ್ಲ ಸರ್ಕಾರದಲ್ಲಿ ಇವತ್ತು ಆ ಸಚಿವರುಗಳು ನಮ್ಮ ಸಮಾಜಕ್ಕೆ ಹತ್ತಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೋಲಿ ಸಮಾಜ ಗಂಭೀರವಾಗಿ ಪರಿಗಣಿಸ್ತದೆ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿರುವಂಥ ಇವತ್ತು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕೇರ್, ಸುಣಗಾರ್ ಇವತ್ತು ಏನು ನಮ್ಮ ಜನಾಂಗ ಇದೆ, ಆ ಯಾರ್ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲದಕ್ಕೂ ಈಗ ಸರ್ಕಾರ ಬಗ್ಗದೆ ಇದ್ರೆ ಮುಂದಿನ ನಡೆ ನಿಮ್ಮದು? ಇವತ್ತು ಸರ್ಕಾರ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಟ್ಟು ಯಾರು ಇಂಥ ಕೆಲಸ ಮಾಡ್ತಾರೆ ಅವರಿಗೆ ರಾಜೀನಾಮೆ ಕೊಡಿಸುವಂಥ ಕೆಲಸ ಮಾಡಿದ್ರೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅಲ್ಲ ಸರ್, ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ. ಯಾದಗಿರಿನಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದರು ದೇಶಣ್ಣ. ಅದಾದ ಬಳಿಕ ಕೈ ಇದು ಮಾಡೋದು 24 ಗಂಟೆ ಮೇಲೆ ಆಯಿತು, ಇನ್ನೂ ಆರೋಪಿಗಳಿಗೆ ಇದು ಮಾಡಿಲ್ಲ, ಬಂಧಿಸಿಲ್ಲ. ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ ನಿಮ್ಮ ಆಕ್ರೋಶ ಏನಂತ ನೋಡಿ. ಇವತ್ತು ನಿನ್ನೆ ಸಾಯಂಕಾಲ ನಾವು ಒಂದು ನೀಡಿದಂಥ ಕರೆ, ಅರ್ಜೆಂಟಾಗಿ ನೀಡಿದಂಥ ಕರೆಯಲ್ಲಿ ಇವತ್ತು ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು, ಪ್ರಜ್ಞಾವಂತ ನಾಯಕರು, ಸ್ವಾಭಿಮಾನದ ನಾಯಕರು ಇವತ್ತು ಈ ತಕ್ಷಣದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ SP ಅವರ ಕಚೇರಿಗೆ ನಾವು ಬಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇವತ್ತು 24 ಗಂಟೆ ಒಳಗೆ ಬಂಧಿಸಬೇಕು. ಇವತ್ತು ಏನಾದರೂ ಬಂಧಿಸದೆ ಹೋದರೆ ಇವತ್ತು ಮುಂದಿನ ನಡೆ ಇನ್ನೂ ಉಗ್ರವಾದ ಹೋರಾಟಗಳನ್ನು ನಾವು ಮಾಡ್ತೇವೆ. ಸರ್, ಸಚಿವರು ನೇರವಾಗಿ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಇದು ಏನು ಅಂತ ಅವ್ರ ಮೇಲೆ ಪ್ರಚೋದನೆ ನೀಡ್ತಿದ್ದಾರೆ ಅಂತ ಹೇಳ್ತಾರೆ, ಹಂಗ ಅಂತ? ಇಲ್ಲ, ಈಗ ನೋಡ್ರಿ ಎಲ್ಲರಿಗೂ ಗೊತ್ತದ. ಅದಕ್ಕೆ ನಾವೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಅದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಇದರ ಹಿಂದೆ ಯಾರು ಕೈವಾಡಿದೆ ಅಂತ ಕೂಡ ತಮ್ಮ ಮುಂದೆ ಹೇಳ್ತೀವಿ. ಪದೇ ಪದೇ ಚಿತ್ತಾಪುರ ತಾಲೂಕಿನಲ್ಲೇ ಯಾಕಾಗಿತ್ತಂತ ನಿಮ್ಮ ಸಮಾಜ ಅಲ್ಲಿ ಬಲಿಷ್ಠದ? ಮತ್ತೆ ಚಿತ್ತಾಪುರ ತಾಲೂಕಿನಲ್ಲಿ ನೋಡ್ರಿ, ಸಮಾಜ ಚಿತ್ತಾಪುರ ತಾಲೂಕಿನಲ್ಲಿ ಬಲಿಷ್ಠವಾಗಿದೆ.
ಭಾಳಷ್ಟು ಬಲಿಷ್ಠ ಅಲ್ಲಿ ಚಿತ್ತಾಪುರ ತಾಲೂಕಿನಾಗ ಅವ. ಎಲ್ಲಿ ಬಲಿಷ್ಠರು ಇರ್ತಾರ ಅಲ್ಲಿ ಕುತಂತ್ರಿಗಳು ಕೆಲಸ ಮಾಡ್ತಾರೆ. ಇವತ್ತು ಕತ್ತಲೆಯಾಗ ಕದ್ದು ಕೆಲಸ ಮಾಡುವಂಥ ಕುತಂತ್ರಿಗಳು ಹೇಡಿಗಳು ಏನು ಮಾಡ್ತಾರಂದ್ರೆ ಎಲ್ಲಿ ಬಲಿಷ್ಠರು ಇರ್ತಾರ ಅಲ್ಲಿ ರಾತ್ರಿ ಹೋಗಿ ಇಂಥ ಹೀನ ಕೃತ್ಯ ಮಾಡ್ತಾರೆ. ಅದು ಆಗ್ತಾ ಇರ್ತವೆ. ಇವತ್ತು ರಾಜ್ಯದಂತ ಆಗ್ತಾ ಇದೆ. ಇವತ್ತು ಕೇವಲ ಚಿತ್ತಾಪುರ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಇಂಥ ಒಂದು ಕೃತ್ಯಗಳಾಗ್ತಾಯಿವೆ. ಅದನ್ನು ನಾವು ಇವತ್ತು ಪೊಲೀಸರಿಗೆ ಇವತ್ತು ಒತ್ತಾಯ ಮಾಡಿದ್ದೀವಿ ಈ ಸಂದರ್ಭದಾಗ. ಓಕೆ, ಥ್ಯಾಂಕ್ ಯು. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.